ಹಲೋ. ಏನೋ ಮಗ ಊಟ ಆತಾ? ನಂದು ಇನ್ನೂ ಇಲ್ಲಪ್ಪ, ಇನ್ನೂ ಮಾಡಬೇಕು. ಯಾರು ನಾನು ಇಲ್ಲೇ ನಮ್ಮ ಅಣ್ಣನ ಮನೆ. ನಾನು ಎರಡನೇ ಅಣ್ಣ ಇದ್ದಾನಲ್ಲ, ಅಣ್ಣನ ಮನೆಗೆ ಬಂದಿದ್ದೆ. ಇಲ್ಲೇ ಉಳ್ಕೊಂಡಿದ್ದೀನಿ. ಬೆಳಗ್ಗೆ ಇಲ್ಲಿಂದನೇ ಬಂದುಬಿಡ್ತೇನೆ ಡೈರೆಕ್ಟಾಗಿ. ಮತ್ತು ನಾನು ನೀನು ಒಂದೇ ಬೇಕ್ನಲ್ಲಿ ಬರೋದಲ್ವಾ, ಮತ್ತು ನೀನು ವೇಟ್ ಮಾಡ್ತಿರ್ತೀಯ ಅಂತಂದು ಅದಕ್ಕೆ ಕಾಲ್ ಮಾಡಿದೆ. ಸರಿ ಸರಿ. ಇಲ್ಲ, ನಾಳೆ ನೀವು ಇಲ್ಲಿಗೆ ಬರಲ್ಲ. ಹೋಗ್ಬೇಕಾದ್ರೆ ಮತ್ತೆ ಜೊತೆಗೆ ಹೋಗೋಣಂತೆ. ಬೆಳಗ್ಗೆ ಬರಬೇಕಾದ್ರೆ ನೀನು ನಿನ್ನ ಪಾಡಿಗೆ ಬಾ, ನಾನು ಇಲ್ಲಿಂದನೇ ಬರ್ತಾನಂತೆ. ಓಕೆ ಓಕೆ, ಸರಿ. ಸರಿ ಕಣೋ, ಬಾಯ್. ಅಣ್ಣ ಯಾಕೋ ಇನ್ನೂ ಬರಲೇ ಇಲ್ಲಲ್ಲ? ಟೈಮು ಇನ್ನೂ 8 ಗಂಟೆ ಆಗಿತ್ತಲ್ಲ. ಬರ್ಬೋದು ಅನ್ನಿಸ್ತೈತಿ. 8:30, 8 ಕಾಲಿಂಗ. ಇಲ್ಲೇ ಕುಂದಿರ್ತೀನಿ. ವಿಜಯ್, ಅಡಿಗೆಗೆ ಊಟ ಮಾಡಬಾರಪ್ಪ. ಅಣ್ಣ ಬರ್ತೇನೆ ಅಂತ ತಡೆ ಅತ್ತಿಗೆಮ್ಮ, ಒಮ್ಮಟ್ಟಿಗೆ ಮಾಡ್ಬಿಡೋಣ ಅಂತ ಎಲ್ಲರೂ. ಹೌದಾ? ಸರಿಯಪ್ಪ, ನೀನು ಹೆಂಗೆ ಹೇಳ್ತೀಯ ಹಂಗೆ. ಅಣ್ಣ ಬಂದಲ್ಲ. ಏನೋ ವಿಜಯ್, ಆರಾಮದೀಯಾ? ಏನು ಬಿಡಪ್ಪ, ಭಾಳ ದಿನ ಆದ್ಮೇಲೆ ನೆನ್ಪು ಮಾಡ್ಕೊಂಡು ಬಂದ್ಬಿಟ್ಟು. ಅಯ್ಯೋ ಅಣ್ಣ, ನಾನು ಇಷ್ಟಾದ್ರೂ ನೆನ್ಪು ಮಾಡ್ಕೊಂಡೇನಿ. ನೀನು ಬರಂಗಿಲ್ಲ ಬಿಡು ಮನೆಗೆ. ಅಲ್ಲ, ಹೊರಗಾದ್ರೂ ಮೀಟ್ ಆಗ್ಬೋದಲ್ಲ. ನೀನು ನೋಡಿದ್ರೆ ಒಂದು ಫೋನ್ ಮಾಡೋಂಗಿಲ್ಲ, ಮೀಟು ಆಗಲ್ಲಪ್ಪ. ಅದಕ್ಕೆ ನಾನೇ ಬಂದೆ. ಏನು ಮಾಡಬೇಕು? ನಿನಗಂತೂ ತಮ್ಮ ಬೇಡ, ನನಗಂತೂ ಹಣ್ಣು ಬೇಕಪ್ಪ. ಅದಕ್ಕೆ ಬಂದೆ ನೋಡು. ರೀ, ನೀವು ಆಮೇಲೆ ಮಾತಾಡ್ಕೊಂತ ಕುಂದ್ರುವಂತ್ರಿ. ಊಟ ಮಾಡಂದ್ರೆ ಮಾಡಲಿಲ್ಲ, ಅಣ್ಣ ಬರ್ಲತ್ತಿಯಮ್ಮ ಅಂತಂದ. ಅದಕ್ಕೆ ಹೆಂಗೆ ಊಟ ಮಾಡಿ ಬರ್ರಿ. ಆಮೇಲೆ ಬೇಕಾದ್ರೆ ಮಾತಾಡ್ಕೊಂತ ಕುಂದ್ರುವಂತೆ ಎಷ್ಟೊತ್ತಾದರೂ. ಇಲ್ಲೇ ತಗೊಂಬಂದ್ಬಿಡು. ಹೋಗ, ಹೊರಗೆ ಚೆನ್ನಾಗಿ ಬೆಳಕೈತಿ, ಒಳಗೆ ಸುಮ್ಮನೆ ಶೆಕೆ ಆಕೈತಿ, ಫ್ಯಾನು ಇಲ್ಲ, ಏನಿಲ್ಲ. ಇಲ್ಲೇ ತಗೊಂಬಂದ್ಬಿಡು, ಇಲ್ಲೇ ಮಾಡೋಣಂತೆ. ನಡೀತೈತಲ್ಲ ನಿನಗೆ? ಇಲ್ಲೇ ಹೊರಗೆ ಊಟ ಮಾಡಿದ್ರೆ ಏನು ಒಳಗೆ ಉಣ್ಣನ? ಇಲ್ಲಪ್ಪ, ನನಗೇನು ಖುಷಿ ತಗ ಹಿಂಗೆ ಹೊರಗೆ ಊಟ ಮಾಡೋದಂದ್ರೆ. ಬೆಳೆದಿಂಗಳು ಆಮೇಲೆ ಬೆಳಕು ಒಂಥರ ಎಲ್ಲ ಚೆನ್ನಾಗೈತಿ, ತಂಪಾದ ಗಾಳಿ ಬೀಸ್ತೈತಿ. ನಮಗೆ ಇಂಥ ಅವಕಾಶ ಯಾವಾಗ ಸಿಗ್ತೈತೆ ಹೇಳಿ? ಬರೀ ಆ ಹೋಟೆಲ್ನಾಗ, ರೆಸ್ಟೋರೆಂಟ್ನಾಗ, ರೂಮ್ನಾಗ ಕುತ್ಕೊಂಡು ಸಾಕಾಗಿ ಇಂಥ ಒಂಥರ ನ್ಯಾಚುರಲ್ ಗಾಳಿ ಒಳಗೆ ಊಟ ಮಾಡೋದು ಒಂಥರ ಖುಷಿ. ಇಲ್ಲೇ ಊಟ ಮಾಡಿಬಿಡೋಣಂತ. ಸರಿ ತಗೋರಿ. ಇಲ್ಲಿ ಕುತ್ಕೊಳ್ರಿ. ಹೆಂಗೆ ಕ್ಯಾ ಕುತ್ಕೊಂತಾರೆ? ಅಲ್ಲೇ ಕುತ್ಕೊಂತಾರೆ ನೋಡ್ರಿ. ನಾನು 3 ಗಂಗಾಳಕ್ಕೂ ನಿಡ್ಕೊಂಡು ಬಂದಿರ್ತಾನಂತೆ. ತಗೊಂಬೋಗು ನೀನು. ವಿಜಯ್, ಮತ್ತೇನು ಅನ್ಕೋಬೇಡಪ್ಪ. ನಾನು ಏನು ಮಾಡೋಕ್ಕಾಗಲಿಲ್ಲ. ಅಂದ್ರೆ ಮನೆಗೆ ಏನು ಸಾಮಾನು ಇದ್ದಿದ್ದಿಲ್ಲ. ಸ್ವಲ್ಪ ಎಲ್ಲ ಇವ್ರಿಗೆ ಮಣ್ಣಿನ ಕೆಲಸ ಸಿಗ್ತಲ್ಲ, ಸ್ವಲ್ಪ ಎಲ್ಲ ತಗೊಂಬಂದಿದ್ದೆ. ಅದಕ್ಕೆ ಏನು ಮಾಡಿಲ್ಲ, ಬರೀ ಅನ್ನ, ಬೇಳೆ ಸಾಂಬಾರು, ಸ್ವಲ್ಪ ಆಲೂಗಡ್ಡಿದ್ವು ಹೆಚ್ಚಿ ಪಲ್ಯ ಮಾಡಿದ್ದೆ. ಇನ್ನೊಂದು ಸರಿ ಬರ್ತಿಲ್ಲ, ಅವಾಗ ಏನಾದರೂ ಸಿಹಿ ಮಾಡ್ತಾನಂತೆ. ಅಯ್ಯೋ ಅತ್ತಿಗೆಮ್ಮ, ಪರವಾಗಿಲ್ಲ ಬಿಡ್ರಿ, ಏನೂ ಆಗಂಗಿಲ್ಲ. ಅನ್ನ ಸಾಂಬಾರ ಮಸ್ತ್ ಆಗಿತ್ತು ಅತ್ತಿಗೆಮ್ಮ. ಅಮ್ಮನ ನೋಡಕ್ಕೆ ಹೋಗಿದ್ದೇ ಇಲ್ಲ. ಮತ್ತು ಅಲ್ಲಿ ಮನೆಗೆ ಹೋಗ್ಬರ್ಬೇಕಿಲ್ಲ, ನಾನು ಬರೋದು ಲೇಟ್ ಆತಲ್ಲ. ಮನೆಗೆ ಹೋಗಿ ಅಮ್ಮನ ಮಾತಾಡ್ಸ್ಕೊಂಡು, ಅಣ್ಣನ ಮಾತಾಡ್ಸ್ಕೊಂಡು, ಆಗ ಅತ್ತಿಗೆಮ್ಮರನ್ನ ಮಾತಾಡ್ಸ್ಕೊಂಡು ಬರ್ಬೇಕಾಗಿತ್ತು. ಇಲ್ಲ, ನಾನು ಹೋಗ್ಬೇಕು ಅಂದ್ಕೊಂಡೆ. ನೆಕ್ಸ್ಟ್ ಟೈಮ್ ಬಂದಾಗ ಹೋಗ್ತೇನೆ ಬಿಡು. ನಂದು ಅಂದರೆ ಮೊಬೈಲ್ನಲ್ಲಿ ಸ್ವಲ್ಪ ಏನೋ ವರ್ಕ್ ಇತ್ತು, ಅದೇ ಲಾಗಿನ್ ಆಗೋದು, ಲಾಗೌಟ್ ಆಗೋದು, ಅದು ಸ್ವಲ್ಪ ಏನೋ ಆಫೀಸ್ ಕೆಲಸ ಇತ್ತು. ಅದಕ್ಕೆ ಇಲ್ಲೇ ಮಾಡ್ತಾ ಕೂತ್ಕೊಂಡಿದ್ದೆ. ನೆಕ್ಸ್ಟ್ ಟೈಮ್ ಬಂದಾಗ ಹೋಗಿ ಬರ್ತೇನೆ ಬಿಡು. ಹೌದಾ? ಸರಿ ತಗ. ಅಲ್ಲ, ನೀನು ಇಲ್ಲಿ ಬರೋದು ಅಮ್ಮಗೆ ಗೊತ್ತು ಅನಿಸ್ತತಿ. ಅದು 1-2 ಸರಿ ನಾ ಹೋಗ್ಬೇಡ, ಮಾತಾಡಿಸ್ಬೇಡ ಅಂತಂದ್ರೆ ನಾ ಏನು ಕೇರ್ ಮಾಡಿಲ್ಲ, ಸುಮ್ಮನೆ ಹ್ಞೂ ಅಂತಂದು ಸುಮ್ಮನೆ. ಈಗ ಇಲ್ಲ, ನಾನು ಹೋಗ್ತಾನೆ ಅಂದರೆ ಸುಮ್ಮನೆ ಅಮ್ಮ ಬೇಜಾರಾಕತ್ತೆ. ಅದಕ್ಕೆ ಸುಮ್ಮನೆ ಅವ್ರಿಗೆ ಯಾಕೆ ಹೇಳಿ, ಸುಮ್ಮನೆ ಇಲ್ಲಿ ಬಂದು ಹೋಗಿರೋದು ಅವ್ರಿಗೆ ಹೇಳಂಗೆ ಇಲ್ಲ. ಸುಮ್ಮನೆ ನಾನು ಬಂದೇ ಇಲ್ಲ ಅಂತಂದು ಅಲ್ಲಿಂದ ಯಾವಾಗಾರು ಬಂದಿರ್ತಾನಲ್ಲ, ಅವಾಗ ಅಲ್ಲಿ ಮನೆಗೆ ಹೋಗಿರ್ತಾನೆ ಅಷ್ಟೆ. ಆದರೂ ಅಣ್ಣ, ನೀನು ಅತ್ತಿಗೆ ನಾವೆಲ್ಲರೂ ಒಂದೇ ಮನೆಯೊಳಗೆ ಯಾವಾಗ ಎಲ್ಲರೂ ಸೇರಿ ಊಟ ಮಾಡ್ತೇವೆ, ಎಲ್ಲರೂ ಜೊತೆಗಿರೋದ ನನಗೆ ಆಸೆ ಅಣ್ಣ. ಎಲ್ಲರೂ ಜೊತೆಗಿರ್ಬೇಕು, ಅದೇ ನನಗೆ ಖುಷಿ ಕೊಡೋದು ನೋಡಿ. ನನಗಿನ್ನೇನು ಬೇಡ. ಹಕತಿ ಏನು ಮಾಡಬೇಕು? ಎಲ್ಲದಕ್ಕೂ ಟೈಮ್ ಬರಬೇಕಲ್ಲ. ಸರಿ, ಮಾತು ನಿಲ್ಲಿಸಿ ಫಸ್ಟ್ ಊಟ ಮಾಡಿರಿ. ಆಮೇಲೆ ನಾವು ಕೆಲಸದ ಒಳಗೆ ನೀವು ಆಮೇಲೆ ಮಾತಾಡ್ಕೊಂತ ಕುಂದ್ರುವಂತೆ, ಅಣ್ಣ ತಮ್ಮ ಎಷ್ಟೊತ್ತಾದರೂ. ಸರಿ ಅತ್ತಿಗೆಮ್ಮ. ಅಕ್ಕಗೆ ಫೋನ್ ಮಾಡಿಲ್ಲ ಏನಣ್ಣ ನೀನು? ಇಲ್ಲ ಕಣೋ, ಮಾಡಿಲ್ಲ. ನಾನು ಅಂದರೆ ಮನೇಲಿ ಇರ್ತಿದ್ನಲ್ಲ, ಇವಾಗ ಮಾಡ್ತಿದ್ದೆ. ಈಗ ಅಂದ್ರೆ 2 ದಿನ ಆಯಿತು ಕೆಲ್ಸಕ್ಕೆ ಹೊಂಟೇನಲ್ಲ, ಭಾಳ ಕೆಲಸನೂ ಆಗುತ್ತೆ ಸ್ವಲ್ಪ. ಆಮೇಲೆ ಮನೆಗೆ ಬರೋದಕ್ಕೆ ಇಷ್ಟು ದಿನ ಕೆಲಸ ಮಾಡಿಲ್ಲಲ್ಲ, ಅದಕ್ಕೆ ಮೈ ಕೈಯೆಲ್ಲ ನೋವು ಬಂದಂಗಾಗಿ ಮನೆಗೆ ಬರೋಕ್ಕೆ ಮಕ್ಕೊಂಡ್ಬಿಡ್ತೀನಿ. ಮತ್ತು ಬೆಳಗ್ಗೆ ಆಗೋದಕ್ಕೆ ಅಂಗಡಿಗೆ ಹೋಗ್ಬಿಡ್ತಾನಲ್ಲ, ನೆನಪಾಗಿಲ್ಲ. ನಾಳೆ ಮಾಡ್ತೇನೆ ತಗೋ. ಯಾಕೆ? ಹೌದಾ? ಸರಿ ತಗ, ಮಾತಾಡು. ಅದೇ ಏನಿಲ್ಲಪ್ಪ, ಇನ್ನೇನು ಅಕ್ಕರು ಅದೇ ಹೊಲ್ದಾಗಿದ್ದಾರಲ್ಲ, ಅತ್ತಿಗೆಮ್ಮ ಬಂದು ಹಾಗೆ ಸುಮ್ಮನೆ ಏನೋ ಚುಚ್ಚು ಮಾತಾಡೋದು. ನಿನಗೂ ಗೊತ್ತಲ್ಲ, ನಾವಿದ್ದಾಗ ಮನೆಯಾಗ ನಮಗೇನು ಕೇಳಿಲ್ಲ, ನಂಗಿಲ್ಲ, ನಮಗೂ ಅವರೆಲ್ಲ ಹಂಗೆ ಮಾತಾಡ್ತಿದ್ರ. ಈಗಾದರೂ ಅಕ್ಕಗ ನಮ್ಮ ಹೊಲ, ನಮ್ಮ ಮನೆ ಹಂಗಂದೇನು ಮಾತಾಡಿದ್ರಂತೆ. ಅದಕ್ಕೆ ಅಕ್ಕ ಸ್ವಲ್ಪ ಬೇಜಾರಾಗಿ ಹಾಗೆ ಫೋನಲ್ಲಿ ಹೇಳಿದರು. ನಾನು ಅದಕ್ಕೆ ಯಾಕೋ ಇವನು ಸಿದ್ಧಾರ್ಥಕ್ಕೆ ಫೋನ್ ಮಾಡಿಲ್ಲ ಅಂತ ಅಂದ್ಲ ಅಕ್ಕ. ಅದಕ್ಕೆ ನಾನು ಕೇಳಿದೆ, ಮಾಡಿಲ್ಲೇನು ಅಂತಂದು. ಪಾಪ ಇವರು ಅತ್ತಿಗೆಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನಾನು ಇಲ್ಲಿ ಬಂದಾಗ ಯಾವಾಗಾರ ಬರ್ತಾನಲ್ಲ, ಆದ್ರೆ ಆ ಅತ್ತಿಗೆಮ್ಮ ಯಾಕೆ ಹಂಗೆ ಮಾಡ್ತಾರೇನಪ್ಪ, ನನಗೆ ಗೊತ್ತಾಗತ್ತಿಲ್ಲ. ಇನ್ನು ಪಾಪ ಇನ್ನೂ ಹೇಳ್ಬೇಕಂದ್ರೆ ನೀನು ಇವ್ರನ್ನೇನು ಚೆನ್ನಾಗಿ ನೋಡ್ಕೋಬೇಕು ಅಂತಿದ್ರಾಗ ಇಂಥ ಮನೆಯೊಳಗೆ ಬಂದು ಇಂಥ ಜೀವನ ಮಾಡಕತ್ತಿದ್ರು. ಪಾಪ ಬಂದವ್ರನ್ನ ವಾಪಸ್ ಕಳ್ಸಂಗಿಲ್ಲ. ಏನೈತೆ ಅದ್ರಾಗ ಎಲ್ಲ ಮಾಡಿಕೊಡ್ತಾರೆ. ಆದ್ರೆ ಅವ್ರು ಅಲ್ಲಿ ಹೋದ್ರು ಒಂದು ಲೋಟ ಟೀ ಮಾಡ್ಕೊಡೋಕ್ಕೂ ಎಷ್ಟು ಇದು ಮಾಡ್ತಾರೆ ಗೊತ್ತಾ. ನನಗಂತೂ ಹೇಳ್ಬೇಕಂದ್ರೆ ಹೋಗಂಗೆ ಆಗೋದೇ ಇಲ್ಲ ಅಲ್ಲಿ. ಹೇಳ್ಬೇಕಂದ್ರೆ ಏನೋ ಅಮ್ಮ ಅದಳಲ್ಲ ಅಂತಂದು ನೋಡೋಕೆ ಹೋಗ್ತೀನಿ ಅಷ್ಟೇ. ನಾನು ಅತ್ತಾಗ ಸಿಟಿ ಒಳಗೆ ಜಾಬ್ ಮಾಡಾಕ್ತಿರೋದು ನನಗೆ ಚೆನ್ನಾಗಿ ಆಗ್ಬಿಟ್ಟೈತೆ ನೋಡು. ಮನೆ ಒಳಗಿರೋದಾಗಿದ್ರೆ ನನಗಂತೂ ಒಂದು ದಿನನೂ ಇರೋಕ್ಕಾಗತ್ತದ ಬಿಡಪ್ಪ ಅವ್ರ ಜೊತೆಗೆ.
ಏನು ಮಾಡ್ಬೇಕು ಕೂಡ ಒಬ್ಬೊಬ್ರು ಕೂಡ ಹಂಗೆ ಇರ್ತೈತಿ, ಏನು ಮಾಡೋಕ್ಕಾಗಂಗಿಲ್ಲ. ಸರಿ, ಇಲ್ಲೇ ಹಂಗೆ ವಾಕ್ ಹೋಗಿ ಬರೋಣ ಅಲ್ಲಿವರೆಗೂ. ಊಟ ಮಾಡಿದವಲ್ಲ ಈಗಿನ ಏನು ಮಾಡೋದು, ಈಗ ಮಕ್ಕಂಡ್ರೆ ನಿದ್ದೆನೂ ಬರೋಂಗಿಲ್ಲ. ಬಾ ಹಂಗೆ ಗಾಳಿಗೆ ಹೋಗಿ ಬರೋಣಂತೆ. ಬಾ ಅಣ್ಣ. ಲಕ್ಷ್ಮಿ, ನಾನು ಆಮೇಲೆ ವಿಜಿ ಇಲ್ಲೇ ವಾಕಿಂಗ್ ಹೋಗಿ ಬರ್ತೀವಿ ನೋಡು. ಹಾಂ ಸರಿ, ಹೋಗಿ ಬರ್ರಿ, ಹುಷಾರು ನೋಡ್ರಿ. ಹ್ಞೂ. ಮಾರನೇ ದಿನ ಬೆಳಗ್ಗೆ. ರಮ್ಯಾ, ರಮ್ಯಾ ಎದ್ದಾಳೆಲ್ಲ 6 ಗಂಟೆ 6:30 ಬಂದತ್ತೆ. ನೀನು ದಿನ ಎಬ್ಬಿಸ್ಬೇಕು, ದಿನ ಇದೊಂದು ಕೆಲಸ ಆಗ್ಬಿಟ್ಟದು ನನಗೆ. ಎದ್ದಾಳ್ತಿಲ್ಲ ನೋಡಿ ಈಗ. ಅಲ್ಲ, ಅಕ್ಕಪಕ್ಕ ಅಷ್ಟು ಗಲಾಟೆ ಇರ್ತದೆ, ಅದು ಹೆಂಗೆ ನಿದ್ದೆ ಬರ್ತೈತೆ ನೋಡಿ ನಿನಗೆ. ಎದ್ದಾಳೆ, ಎಲ್ಲರೂ ನಿನ್ಗೆ ಸಣ್ಣ ಸಣ್ಣರೆಲ್ಲ ನೋಡೋದು ಎದ್ದು ಎಷ್ಟು ಕೆಲಸ ಮಾಡ್ತಾರೆ. ಈಕಿನ್ನ ಇಷ್ಟು ಕತ್ತೆ ಆಗ ವಯಸ್ಸಾದಂಗೆ ಆಗೈತಿ, ನಾನು ಎಬ್ಬಿಸ್ಬೇಕಿನ್ನ. ರಮ್ಯಾ ಎದ್ದಾಳ್ತಿಲ್ಲ ನೋಡಿ ಈಗ, ನೀರು ಹಾಕ್ಬಿಡ್ತಾ ನೋಡಿ ಈಗ. ಏನು ಮಮ್ಮಿ ನಿಂದು ಬೆಳಗ್ಗೆನ ಕಾಲೇಜ್ ಇದ್ದಿದ್ರೆ ಎದುರತ್ತಿದ್ದಿಲ್ಲ ಏನು ನಾನು. ಇವತ್ತೊಂದೇ ರಜೆ ಇಟ್ಬಿಡು, ಏನಾಗಲ್ಲ ಮಕ್ಕಂತೀನಿ. ನೀವು ಹಿಂಗೆಲ್ಲ ಹಿಡಿದು ಕೇಳಂಗಿಲ್ಲ. ತಲೆ ನೀರು ತಗೊಂಬರ್ತಾನೆ ಹೋಗಿ. ಹೂವ ನಮ್ಮ ಅವ್ವೇನು ಹೇಳ್ದಂಗೆ ನೀರು ತಂದು ಸುರಿದು ಸುಮ್ಮತ್ತಾಗಿ ಎದ್ದು ಕುಂದ್ರೆ ಚೆನ್ನಾಗತ್ತಾಗ. ಎದ್ದನ್ ಬಾರ ಬೇ. ಮಕ್ಕ ನೋಡಿ ನಂದಾಗಿರೋದು. ಹೋಗಿ ಮಕ್ಕ ತಗೊಂಡು ಯಾಕ ಹಾಲು ಹೊಡೆದವು, ಹೋಗಿ ಹಾಲು ತಂಬ ಹೋಗಿ. ಈಗ ಹಾಲು ಬೇಕಾಗೈತಿ, ಅದಕ್ಕೂ ಎದ್ದಿಷ್ಟು ಭಯ ಮಾಡಕತ್ತ. ಎಲ್ಲರಿಗೂ ನಾನು ಹೋಗ್ಬೇಕು. ಏನಂದಿಲ್ಲಲೇ? ಹಾಂ ಏನಿಲ್ಲ, ಅರ್ಧ ಲೀಟ್ರ್ 1/4 ಲೀಟ್ರ್ ಅಂತ ಕೇಳಿದೆ. ಫಸ್ಟು ಹಾಸಿಗೆ ಬಿಟ್ಟು ಎದ್ದು ಬಾ, ಆಮೇಲೆ ಹೇಳ್ತಾನಂತೆ. ಅಲ್ಲ, ತಮ್ದಾಗ ಕೆಲಸ ಆಗೋದೈತಿ, ಅದನ್ನ ಸ್ವಲ್ಪ ನಕ್ಕಂತಾರ ಹೇಳ್ಬೇಕಾ. ಹಿಂಗೆ ಬಾಯಿ ಮಾಡಿ ಹೇಳಿದ್ರೆ ಯಾರಿಗೆ ಕೇಳಂಗಕತಿ. ಅದು ಏನು ಮಾಡ್ಬೇಕು, ಕೇಳಲ್ಲ ಅಂದ್ರೆ ಮತ್ತೆ ನಾನು ಹೊಡ್ಸ್ಕೋಬೇಕಾಕತಿ. ಏನು ಎದ್ದೇನು ಹಾಸಿಗೆ ಕುತ್ಕೊಂಡಿಯ, ಬರ್ತಾ ನೋಡೀಗ. ಯವ್ವ ಮಕ್ಕ ತೊಗೊಳಕ್ಕೆ ಹೋಗೋದೇನೆ, ತಡಿ ಬಂದೆ. ಹಂಗೆ ಯಾಕೆ ಮಾಡ್ತಿ? ಎದ್ದಾಳದ ಲೇಟು, ಮತ್ತು ಅದ್ರಾಗ ಎದ್ದಿನ ಮತ್ತು 3 ಗಂಟೆ ಮಾಡ್ತಾಳೆ ಮಕ್ಕ ತೊಗೊಂಬರಕ್ಕೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ.